ಎಸ್.ಎನ್.ಆರ್ ಅಕಾಡೆಮಿ ಶಾಲೆ ವಾರ್ಡ್ ನಂಬರ್ 2 ಆಶ್ರಯ ಬಡಾವಣೆ ಚಿಂತಾಮಣಿ. ನಮ್ಮ ಶಾಲೆಯಲ್ಲಿ 2024-25ನೇ ಸಾಲಿಗೆ ನರ್ಸರಿಯಿಂದ 10ನೇ ತರಗತಿಯವರೆಗೂ ದಾಖಲಾತಿಗಳು ಪ್ರಾರಂಭವಾಗಿವೆ. ಹಿಂದೆ ಸಂಪರ್ಕಿಸಿ. ಎಸ್.ಎನ್.ಆರ್ ಅಕಾಡೆಮಿ ಶಾಲೆ ವಾರ್ಡ್ ನಂಬರ್ 2 ಆಶ್ರಯ ಬಡಾವಣೆ ಚಿಂತಾಮಣಿ. Hey guys, welcome to SNR Academy. This is Madhurima. This is Mokshita. And we'll be your two guys for today. So let's move on. Welcome to SNRA. Imagine a school that can educate you from all the levels, preschool all the way to the senior high school. The preschool department is committed to provide a happy and stimulating environment for students for holistic development. Education is not the preparation of life. Education itself is the life. Here SNRA, we started in the year in 2017. Our main motto is to give the world-class education the rural area, the suburban area like our Chintamani. Here at SNRA, we are following the Finland-based education system. So Finland-based education system is considered to be as the world best education system. It is activity-based. The children are taught on the activities along their curricular. The teachers also trained with the activities and they are child friendly. Here we are creating the stress-free environment for the children. We are following this education along with the co-curricular activities like karate, dance, yoga and skatings and classical dance also. ಹುಟ್ಟು ಮತ್ತು ಸಾವುಗಳ ನಡುವೆ ಒಂದು ಪ್ರಯಾಣವಿದ್ದು, ಆ ಪ್ರಯಾಣದಲ್ಲಿ ಯಾರು, ಏನು, ಎತ್ತ ಎಂಬ ಸೈದ್ಧಾಂತಿಕ ಮತ್ತು ತಾತ್ವಿಕ ನಡೆಗಳನ್ನು ನಾವು ನೆನಪಿಸಿಕೊಳ್ಳಬೇಕಾಗಿದ್ದು, ಸೈದ್ಧಾಂತಿಕವಾದಂತಹ ಹಾಗೂ ಜನಪರವಾದಂತಹ ನಡೆಯನ್ನು ನಡೆದಂಥವರು ಜಿ ನಾರಾಯಣ ಸ್ವಾಮಿರವರು ಎಂದು ಕರ್ನಾಟಕ ಜಾನಪದ ಅಕಾಡೆಮಿ ಅಧ್ಯಕ್ಷ ಗೊಲ್ಲಳ್ಳಿ ಶಿವಪ್ರಸಾದ್ರವರು ತಿಳಿಸಿದರು. ದಲಿತ ಸಂಘರ್ಷ ಸಮಿತಿ ಚಿಂತಾಮಣಿ ತಾಲೂಕು ಶಾಖೆಯಿಂದ ಇತ್ತೀಚೆಗೆ ಅನಾರೋಗ್ಯ ಕಾರಣದಿಂದ ನಿಧನರಾದ ದಲಿತ ಮುಖಂಡ ಜಿ ನಾರಾಯಣ ಸ್ವಾಮಿರವರಿಗೆ ಚಿಂತಾಮಣಿ ನಗರದ ಸರ್ಕಾರಿ ನೌಕರರ ಭವನದಲ್ಲಿ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಜಾನಪದ ಅಕಾಡೆಮಿ ಅಧ್ಯಕ್ಷ ಗೊಲ್ಲಳ್ಳಿ ಶಿವಪ್ರಸಾದ್ ಮತ್ತಿತರ ಹಿರಿಯ ದಲಿತ ಮುಖಂಡರು ಭಾಗವಹಿಸಿ ಜಿ ನಾರಾಯಣ ಸ್ವಾಮಿರವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದರು. ಈ ವೇಳೆ ಕಾರ್ಯಕ್ರಮವನ್ನುದ್ದೇಶಿಸಿ ಗೊಲ್ಲಳ್ಳಿ ಶಿವಪ್ರಸಾದ್ರವರು ಮಾತನಾಡಿ, ದೀನ ದಲಿತರು, ಶೋಷಿತರು, ಬಡಬಗ್ಗರಿಗೆ ಅನ್ಯಾಯವಾದಾಗ ಅವರಿಗೆ ಬೆಂಬಲವಾಗಿ ನಿಂತು ಜನಪರವಾದಂಥ ಕಾಳಜಿಯನ್ನು ಹೊಂದಿದ್ದವರು ಜಿ ನಾರಾಯಣ ಸ್ವಾಮಿಯವರು. ಜೀವಪರವಾಗಿ ನಿಲ್ಲಬೇಕು, ಸೈದ್ಧಾಂತಿಕವಾಗಿ ನಿಲ್ಲಬೇಕು, ಬಡವರ ಕಣ್ಣೀರನ್ನು ಒರೆಸಬೇಕೆಂಬ ನಿಲುವು ಹೊಂದಿರುವ ಕೆಲವು ಮಂದಿಯಲ್ಲಿ ಜಿ ನಾರಾಯಣ ಸ್ವಾಮಿರವರು ಕೂಡ ಒಬ್ಬರಾಗಿದ್ದು, ಇವರ ತತ್ವ ಸಿದ್ಧಾಂತ ಆದರ್ಶ ಗುಣಗಳನ್ನು ಇಂದಿನ ಯುವಕರು ಹಾಗೂ ಹೋರಾಟಗಾರರು ತಮ್ಮ ಜೀವನದಲ್ಲಿ ಮೈಗೂಡಿಸಿಕೊಳ್ಳಬೇಕೆಂದರು.
ಕಾರ್ಯಕ್ರಮವನ್ನು ಉದ್ದೇಶಿಸಿ ದಲಿತ ಸಂಘರ್ಷ ಸಮಿತಿಯ ಮಾಜಿ ರಾಜ್ಯ ಸಂಚಾಲಕ ಎನ್ ಮುನಿಸ್ವಾಮಿ, ಮಾಜಿ ಸಂಚಾಲಕ ಎನ್ ವೆಂಕಟೇಶ್, ಸಾಮಾಜಿಕ ಕಾರ್ಯಕರ್ತ ಶ್ರೀಪಾದ್ ಭಟ್, ಮುನಿ ಅಂಜನಪ್ಪ, ಪಿ.ವಿ. ನಾಗಪ್ಪ ಮತ್ತಿತರರು ಮಾತನಾಡಿ ಜಿ. ನಾರಾಯಣಸ್ವಾಮಿರವರು ಹೋರಾಟ ಆದಿ, ಬದುಕು, ಬವಣೆ ಹಾಗೂ ಅವರ ಸೇವಾ ಕಾರ್ಯಗಳ ಬಗ್ಗೆ ಮಾತನಾಡಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕ ಸಿ.ಜಿ. ಗಂಗಪ್ಪ, ಪಿ.ವಿ. ವೆಂಕಟರಮಣಪ್ಪ, ಕೋಲಾರ ಜಿಲ್ಲಾ ಸಂಚಾಲಕ ರವಿ, ಮಾಜಿ ಸಂಚಾಲಕ ಕೆ.ಸಿ. ರಾಜಕಾಂತ್, ಎಚ್. ಮುನಿವೆಂಕಟಪ್ಪ, ಜಿ. ನಾರಾಯಣಸ್ವಾಮಿರವರ ಧರ್ಮಪತ್ನಿ ನಾಗಮ್ಮ, ಚಿಂತಾಮಣಿ ತಾಲೂಕು ಸಂಚಾಲಕ ಗೊಲ್ಲಳ್ಳಿ ಸಿ. ಶ್ರೀರಂಗಪ್ಪ, ಕಾಮ್ರೇಡ್ ಕೃಷ್ಣಾರೆಡ್ಡಿ, ಆರ್.ಡಿ. ಮಂಜುನಾಥ್, ಸ್ವರಪಲ್ಲಿ ಚಂದ್ರು ಸೇರಿದಂತೆ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಎಲ್ಲ ತಾಲೂಕುಗಳ ಪದಾಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು. ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಮತ್ತು ಬಿಲ್ಡರ್ಸ್, ಕೆಆರ್ ಬಡಾವಣೆ, ಚಿಂತಾಮಣಿ. ಶಿಡ್ಲಘಟ್ಟ ಚಿಂತಾಮಣಿ ಮುಖ್ಯ ರಸ್ತೆಯ ವೈ ಹುಣಸೇನಹಳ್ಳಿ ಗೇಟ್ನಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿರುವ ಸಿಂಗಾಪುರ ಲೇಔಟ್ನಲ್ಲಿ ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆ, ಗ್ರಾಮ ಪಂಚಾಯಿತಿ ಇ ಸ್ವತ್ತು ಖಾತೆ ಹಾಗೂ ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆಯಿಂದ ಅನುಮೋದಿತ ನಿವೇಶನಗಳು ದೊರೆಯಲಿವೆ. ನಮ್ಮ ಸಿಂಗಾಪುರ ಲೇಔಟ್ನಲ್ಲಿ ಗೇಟೆಡ್ ಸಮುದಾಯ ಪ್ರವೇಶ ಕಮಾನು, ಸಿಸಿ ರಸ್ತೆ, ಮಳೆ ನೀರು ಹರಿಯುವ ಚರಂಡಿ, ಒಳಚರಂಡಿ ವ್ಯವಸ್ಥೆ, ರಸ್ತೆಯ ಅಡಿಯಲ್ಲಿ ಎಲೆಕ್ಟ್ರಿಕಲ್ ಕೇಬಲ್, ನೀರಿನ ಸೌಲಭ್ಯ, ಬೀದಿ ದೀಪಗಳು, ಉದ್ಯಾನವನ, ವಾಕಿಂಗ್ ಪಾತ್, ಮಕ್ಕಳ ಆಟದ ಮೈದಾನ, ಹೊರಾಂಗಣದ ಸುತ್ತ ಕಾಂಪೌಂಡ್ ಗೋಡೆ, ಒಳಚರಂಡಿ ಸಂಸ್ಕರಣಾ ಟ್ಯಾಂಕ್, ಪಾದಚಾರಿ ಮಾರ್ಗ, ಮಳೆ ನೀರು ಕೊಯ್ಲು ಸೌಲಭ್ಯ, ಬ್ಯಾಂಕಿನ ಸಾಲ ಸೌಲಭ್ಯ, ಅಲಂಕಾರಿಕ ಗಿಡಗಳು ಸೇರಿದಂತೆ ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಹೊಂದಿರುವ ಹಚ್ಚ ಹಸಿರಿನ ಬಡಾವಣೆಯಲ್ಲಿ ನಿಮ್ಮ ಕನಸಿನ ಮನೆಯನ್ನು ನಿರ್ಮಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ. ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್, ಕೆಆರ್ ಬಡಾವಣೆ, ಚಿಂತಾಮಣಿ. ಸಾವು ಮತ್ತು ಹುಟ್ಟುಗಳು ಸಹಜ ಪ್ರಕ್ರಿಯೆಗಳು. ಜಗತ್ತಲ್ಲಿ ಎಲ್ಲರೂ ಹುಟ್ಟುತ್ತಾರೆ, ಎಲ್ಲರೂ ಸತ್ತೋಗ್ಬಿಡ್ತಾರೆ. ಆ ಹುಟ್ಟು ಮತ್ತು ಸಾವುಗಳ ನಡುವೆ ಒಂದು ಜರ್ನಿ ಇರುತ್ತೆ, ಒಂದು ಪ್ರಯಾಣ ಇರುತ್ತೆ. ಆ ಪ್ರಯಾಣದಲ್ಲಿ ಯಾರು, ಏನು, ಎಂತ ಅಂತಕ್ಕಂಥ ಒಂದು ಸೈದ್ಧಾಂತಿಕ ಅಥವಾ ತಾತ್ವಿಕವಾದಂಥ ನಡೆಗಳನ್ನು ಮಾತ್ರ ನಾವು ನೆನೆಸ್ಕೊಳ್ಬೇಕಾಗುತ್ತೆ. ಹಾಗಾಗಿ ಒಂದು ತಾತ್ವಿಕವಾದಂಥ, ಸೈದ್ಧಾಂತಿಕವಾದಂಥ, ಜನಪರವಾದಂಥ ನಡೆಯನ್ನು ನಡೆದಿದ್ದು ನಮ್ಮ ಜಿ. ನಾರಾಯಣಸ್ವಾಮಿ. ಅದೇನೇ ಇರಲಿ, ಸೈದ್ಧಾಂತಿಕವಾಗಿ ಜೀವಪರವಾಗಿ ನಿಲ್ಲಬೇಕು, ಜನಪರವಾಗಿ ನಿಲ್ಲಬೇಕು, ಬಡವರ ಕಣ್ಣೀರನ್ನು ಒರೆಸ್ಬೇಕಂತಕ್ಕಂಥ ಕೆಲವು ಮಂದಿಗಳಲ್ಲಿ ಒಂದಷ್ಟು ಜನ ಉಳ್ಕೊಂಡ್ಬಿಡ್ತಾರೆ. ಅಂತ ಉಳ್ಕೊಂಡವರಲ್ಲಿ ನಾರಾಯಣಸ್ವಾಮಿ ಕೂಡ ಒಬ್ಬ. ಜಿ. ನಾರಾಯಣಸ್ವಾಮಿ ಬಗ್ಗೆ ಮಾತಾಡ್ತಕ್ಕಂಥದ್ದು ನನಗೆ ಯಾಕೆ ಅಂದರೆ, ನಾರಾಯಣಸ್ವಾಮಿ ನಾನು ಸುಮಾರು ವರ್ಷಗಳ ಗೆಳೆತನ. ನಾನು ಯಾವತ್ತೂ ಬಹುವಚನದಲ್ಲಿ ನಾವು ಮಾತಾಡಿಕೊಳ್ಳೇ ಇಲ್ಲ. ಬಹುವಚನದಲ್ಲಿ ಮಾತಾಡಿಕೊಂಡ್ರೆ ನಮಗೆ ಅದು ಹಿಡಿಸ್ತಿರ್ಲಿಲ್ಲ, ಅದು ನಮಗೆ ಸಂತೋಷ ತರ್ತಿರ್ಲಿಲ್ಲ. ಯಾವಾಗಲೂ ಏಕವಚನದಲ್ಲೇ ಒಬ್ಬರನ್ನೊಬ್ಬರು ಮಾತಾಡ್ಕೊಳ್ತಕ್ಕಂಥ ಎಲ್ಲ ನೋಡಿದ್ರೆ ಆಶ್ಚರ್ಯಪಡೋರು, ಏನಪ್ಪ ಇಷ್ಟು ಕೆಟ್ಟದಾಗಿ ಮಾತಾಡ್ತಾರಲ್ಲ ಇವರು ಸಂಸ್ಕಾರ ಏನರ ಅಂತ. ಇಲ್ಲ, ಸಂಸ್ಕಾರದ ಸಬ್ಜೆಕ್ಟ್ ಆಗಿರಲಿಲ್ಲ ಅದು ನಮ್ಮ ಒಳಗಿನ ಪ್ರೀತಿ ಆ ಥರ ಇತ್ತು. ನಾನು ಗುಡಿಯಪ್ಪಣ್ಣ ಮತ್ತು ನಾಗಪ್ಪಣ್ಣ, ಮುನಿಯಜ್ಜಣ್ಣ ಇವರೆಲ್ಲ ಕೂಡ ದಲಿತ ಸಂಘ ಸಮಿತಿಯಲ್ಲಿ ತಾಲೂಕು ಮಟ್ಟದಲ್ಲಿ ಸಕ್ರಿಯವಾಗಿದ್ದ ಸಂದರ್ಭದಲ್ಲಿ ಜಿ. ನಾರಾಯಣಸ್ವಾಮಿನ ನನ್ನನ್ನು ತಾಲೂಕು ಸಂಚಾಲಕರಾಗಿ, ನನ್ನನ್ನು ಸಂಘಟನಾ ಸಂಚಾಲಕರಾಗಿ ಜಿ. ನಾರಾಯಣಸ್ವಾಮಿನ ಸುಮಾರು 3 ಟರ್ಮ್ ಅಂದರೆ 9 ವರ್ಷಗಳ ಕಾಲ ಒಂದೇ ಕಡೆ ಕಾರ್ಯಕ್ರಮದಲ್ಲಿ ನಾವು ಕಾರ್ಯಕ್ರಮ ಮಾಡಿ. ನಾನು ಯಾವತ್ತೂ ಒಂದು ಅರ್ಜಿಯನ್ನು ಬರೆಯೋಕ್ಕೆ ಹೋಗ್ತೀನಿ, ತಲೆನೋವು ನನಗೆ ಅರ್ಜಿ ಅಂದರೆ. ಆದರೆ ಇಡೀ ತಾಲೂಕಿನಲ್ಲಿ ಯಾರಿಗೆ ಸಮಸ್ಯೆ ಬರಲಿ, ಮೊದಲ ಅರ್ಜಿ ವೈಟ್ ಪೇಪರ್ ಮೇಲೆ ಬರೀತಾ ಇದ್ದಿದ್ದು ಜಿ. ನಾರಾಯಣಸ್ವಾಮಿ. ಜಿ. ನಾರಾಯಣಸ್ವಾಮಿ ಒಂದು ವೀಕ್ನೆಸ್ ಇದ್ದು, ಅದು ನಿಜ ನಾವು ಸುಳ್ಳ ನೋಡ್ತಿರ್ಲಿಲ್ಲ. ರಕ್ಷಣೆ ಬೇಕು ಅವ್ರಿಗೆ, ಅವ್ರು ಹೇಳಿದ್ದನ್ನೆಲ್ಲ ಬರ್ದಾಗ್ತದೆ. ಏನಂದರೆ ಸಿಗಬೇಕು ಅವ್ರ ನ್ಯಾಯ, ಅಷ್ಟೇ ಆ ಮನುಷ್ಯನಿಗೆ ಗೊತ್ತಿದ್ದಿದ್ದು. ಆಮೇಲೆ ಹೆಚ್ಚಾಗಿ ಅವ್ರು ಇದ್ದಂಥ ಹೊರಟುತನ ಇತ್ತಲ್ಲ, ಸೈದ್ಧಾಂತಿಕ ತತ್ವ ಅದು ಪಕ್ಕಕ್ಕೆ ಇಟ್ಬಿಡ್ತಿದ್ದ. ಆ ಹೊರಟುತನ ಮತ್ತು ಗಟ್ಟಿ ಧೈರ್ಯ ಇತ್ತು, ಅಗಾಧವಾದಂಥ ಧೈರ್ಯ ಇತ್ತು. ಎಂಥದ್ದೇ ಸಮಸ್ಯೆ ಆಗಲಿ ಒಬ್ಬನೇ ಫೇಸ್ ಮಾಡಿಬಿಡ್ತಿದ್ದ. ಮಿನಿಸ್ಟರ್ನ ಗೆರವ್ ಮಾಡಬೇಕಾ, ತನ್ನೊಬ್ಬನೇ ದೂರ ಬಿಡದೆ, ಅಥವಾ ಎಮ್.ಎಲ್.ಎ ಮಾತಾಡಬೇಕಾ, ಇನ್ನೊಬ್ಬರು ಮಾತಾಡಬೇಕಾ, ರಾಜಕಾರಣಿ ಮಾತಾಡಬೇಕಾ, ನುಗ್ತಾ ಇದ್ದ. ಆ ಥರದೊಂದು ಧೈರ್ಯ ಇತ್ತು. ಆಮೇಲೆ ಎಲ್ಲೂ ಕೂಡ ಹಿಂದಕ್ಕೆ ಬರ್ತಿರ್ಲಿಲ್ಲ. ಕಾರ್ಯಕರ್ತರಿಗೆ ಹುಮ್ಮಸ್ಸು ತುಂಬುತ್ತಾ ಇದ್ದ, ಉತ್ತೇಜನ ಕೊಡ್ತಾ ಇದ್ದ. ಬದಲಾವಣೆ ಆಗುತ್ತಮ್ಮ ಅನ್ನೋ ಥರದ್ದು ಒಂದು ಧೈರ್ಯ ಇತ್ತು, ಮಹಾ ಹೊರಟ. ಆದರೂ ದಲಿತ ಸಂಘದ ಸಮಿತಿಗೆ ಒಂದು ನಷ್ಟ. ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ಎಲ್ಲರ ಥರ ಒಂದೇ ಥರ ಇರೋಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಥರ ಇದ್ದಾರೆ. ಕಾಡಲ್ಲಿ ಹೆಂಗೆ ಒಂದೊಂದು ಮರದ ಗುಣ ಒಂದೊಂದು ಇರುತ್ತೋ, ಅಥವಾ ನಾಡಲ್ಲಿ ಹೆಂಗೆ ಒಂದೊಂದು ಹಣ್ಣು ಒಂದೊಂದು ಥರದ ರುಚಿಯನ್ನು ಕೊಡುತ್ತೋ ಹಾಗೆ, ಅಥವಾ ಹೂಗಳು ಒಂದೊಂದು ಥರದ ವಾಸನೆಯನ್ನು ಕೊಡ್ತಾವೋ ಹಾಗೆಯೇ ನಮ್ಮಲ್ಲಿ ಜನರಲ್ಲಿ ಕೂಡ ಒಬ್ಬೊಬ್ಬರದ್ದು ಒಂದೊಂದು ಥರದ ವ್ಯಕ್ತಿತ್ವ ಇರ್ತದೆ, ವಿಶೇಷತೆ ಇರ್ತದೆ. ಆ ಥರದ ವಿಶೇಷವಾದಂಥ ಗುಣ ಇದ್ದದ್ದು ಜಿ. ನಾರಾಯಣಸ್ವಾಮಿಗೆ ಏನಂತ ಹೇಳಿದ್ರೆ, ಯಾರೇ ಬರಲಿ ಅವ್ರಿಗೆ ತಟ್ಟನೆ ಸ್ಪಂದಿಸಬೇಕು, ಕಂಪ್ಲೇಂಟ್ ಬರ್ಕೊಡ್ಬೇಕು, ಅದನ್ನು ಹಿಂದೂ ಮುಂದೆ ನೋಡ್ತಿರ್ಲಿಲ್ಲ. ಆ ಥರದ ಒಂದು ವ್ಯಕ್ತಿತ್ವ ಜಿ. ನಾರಾಯಣಸ್ವಾಮಿ. ನನ್ನ ಕೋರ್ಸ್ನಲ್ಲಿ ಅನ್ನೋದನ್ನು ಈಗಲೂ ಕೂಡ ಯಾರಿಗೂ ತಿಳಿಸ್ತಾ ಇಲ್ಲ, ಯಾರಿಗೂ ಹೇಳ್ತಾ ಇಲ್ಲ. ಇದು ನನ್ನ ಒಂದು ವೇದನೆ ಅಷ್ಟೇ. ಯಾಕಂತಂದ್ರೆ
ಸಾಯ್ತೀವಿ, ಎಲ್ಲರೂ ಸಾಯೋದನ್ನೇ. ದಿನಾಂಶ ಮೊದಲು ಸತ್ತ ನಾವು ನೆಕ್ಸ್ಟ್ ಸಾಯ್ತೀವಿ, ಅದನ್ನು ದೊಡ್ಡಿದೆ ಅನ್ನೋದು ವಿಶೇಷ ಏನೆಲ್ಲ ಇದರಲ್ಲಿ. ಹುಟ್ಟು ಸಾವು ಎಲ್ಲ ಒಂದೇನೆ, ಹುಟ್ತಾರೆ ಸಾಯ್ತಾರೆ ಅನ್ನೋದು. ಆ ಮಧ್ಯೆ ಒಂದೇನಂತಂದ್ರೆ, ಒಂದು ವ್ಯಕ್ತಿಗತ ಜೀವನ, ಇನ್ನೊಂದು ವೃತ್ತಿ ಜೀವನ, ಇನ್ನೊಂದು ಕುಟುಂಬ ಜೀವನ, ಇನ್ನೊಂದು ಸಮಾಜ ಜೀವನ. ಈ ಸಮಾಜ ಜೀವನದಲ್ಲಿ ಹೇಗಿರ್ಬೇಕು ಅನ್ನೋದು ಭಾರಿ ಕಷ್ಟ, ಎಲ್ಲರಿಗೂ ಕೂಡ ಅಷ್ಟೇ. ಈ ಸಮಾಜ ಜೀವನದಲ್ಲಿ ಭಾರಿ ಕಷ್ಟ ಇದೆ. ನಾವು ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನ. ಈಗ ಬೇರೆ ಬೇರೆ ಏನಾದ್ರು ಮಾತಾಡ್ತಾ ಇರ್ತಾರೆ, ಜಿನಾಡ್ ಸಭೆಗೆ ಅಂತ ಕೆಲವರು ಇರ್ತಾರೆ, ಕೆಲವರು ನಾರಾಯಣ ಸಭೆಯಲ್ಲಿ ಮಾತಾಡ್ತಾರೆ. ನಾನು ಇದ್ದಾಗ ನೋಡ್ದಂಗೆ ನಾರಾಯಣ ಸಭೆ ಪ್ರಸಾದ್ ಹೇಳಿದ್ರು ಕರೆಕ್ಟೇ. ಹೋದ ತಕ್ಷಣ ಸ್ಪಂದಿಸ್ತಾನೆ, ಒಂದು ಅರ್ಜಿ ಬರ್ಸ್ಕೊಡ್ತಾರೆ. ಅವ್ರಿಗೆ ಮನಸ್ಸಿಗೆ ಎಲ್ಲೇ ಹೋಗಿದ್ದು ನಾನು ಕೇಳಿದೆ, ಎಲ್ಲೇ ಹೋಗಿದ್ರೆ ನಾನು ನನ್ನ ಹತ್ರ ಬರುವಾಗ ಎಲ್ಲಿ ಹೋಗಿದ್ದಂದ್ರೆ ಜಿನಾಸ್ ಹತ್ರ ಹೋಗ್ಬಿಟ್ಟು ಕಂಪ್ಲೇಂಟ್ ಬರ್ಸ್ಬಿಟ್ಟು ಬಂದ್ವಿ ಅಂತಾರೆ. ಯಾಕೆ ಉದ್ದ ಬರೋದು ಜಾಸ್ತಿ ಹೊತ್ತು ಅಂತ ಇದ್ದೆ ನಾನು. ಉದ್ವಾಗಿ ಬರ್ಬಿಟ್ಟೇನಪ್ಪ ಇಷ್ಟು ಉದ್ದ ನಾನು ಅಂತಿದ್ದೆ. ಅದು ಕಂಟೆಂಟ್ಸ್ ವಿಪರೀತ ಬರೀತಾ ಇದ್ದ ನಾನು. ಅದು ಅಂತ ಬರ್ಬಿಟ್ರು ಕೂಡ ನಾವು ಏನಾದ್ರು ಫೋನ್ ಮಾಡೋದಂದ್ರೆ ಫೋನ್ ಮಾಡ್ತಾ ಇದ್ವಿ. ಆಮೇಲೆ ಈ ಒಂಥರ ಎಲ್ಲಿ ನಾವು ಸಂಘಟನೆಯಲ್ಲಿ ಇಲ್ಲದೆ ಇದ್ರು ಕೂಡ ಭಾರಿ ಗೌರವವಾಗಿ ನನ್ನನ್ನು ಪರ್ಸನಲ್ ಆಗಿ ಮಾತಾಡ್ತಾ ಇದ್ದ, ನೋಡ್ತಾ ಇದ್ದ. ಅದು ನನಗೆ ಭಾರಿ ಸಂತೋಷ ಇತ್ತು. ಎಲ್ಲ ಶ್ರೀ ಭೈರವೇಶ್ವರ ವಿದ್ಯಾಸಂಸ್ಥೆ, ಕೈವಾರ ಕ್ರಾಸ್, ಕೈವಾರ, ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ನಮ್ಮ CBSE ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಸೋಷಿಯಲ್ ಸೈನ್ಸ್ ಹಾಗೂ ಮ್ಯಾಥಮೆಟಿಕ್ಸ್ ವಿಷಯವನ್ನು ಆಂಗ್ಲ ಮಾಧ್ಯಮದಲ್ಲಿ ಬೋಧನೆ ಮಾಡಲು ನುರಿತ ಶಿಕ್ಷಕರು ಬೇಕಾಗಿದ್ದಾರೆ. ಆಸಕ್ತಿಯುಳ್ಳ ಶಿಕ್ಷಕರು ತಮ್ಮ ಬಯೋಡೇಟಾವನ್ನು ಶ್ರೀ ಭೈರವೇಶ್ವರ @gmail.com ಮೇಲ್ ಐಡಿಗೆ ಕಳಿಸಿಕೊಡಬಹುದಾಗಿದ್ದು, ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ 9449677047. ಮತ್ತೊಂದು 9448767840. ಮಗದೊಂದು 9986934224. ಮಕ್ಕಳುಗಳಿಗೆ ನನಗೊಂದು 25% ಇಲ್ಲಿ ಪರಿಚಯ ಇದ್ದರೆ ಇನ್ನೆಲ್ಲ ಕೂಡ ನನಗೆ ಹೊಸ ಮಕ್ಕಳು ಅಂತ ಭಾವಿಸ್ತೀನಿ. ಈಗ ದಲಿತ ಸಂಘರ್ಷ ಸಮಿತಿ ಅಂತಂದರೆ ಮೊದಲಿಗೆ ಭಾವನಾತ್ಮಕವಾದಂಥ ಸಂಬಂಧವಿದೆ. ಈಗ ವೆಂಕಟೇಶಣ್ಣ ಚಿಂತಾಮಣಿಗೆ ಬಂದರೆ ಅಪರೂಪಕ್ಕೊಮ್ಮೆ ಬರೋರು, ಯಾವಾಗ ಹೆಚ್ಚಾಗಿ ಬರ್ಸಾಗಿಲ್ಲ. ಬಂದರೆ ಒಂದು 8 ದಿವಸ 10 ದಿವಸ ಇದ್ದು ಮತ್ತು ಹೊರಟೋರು. ಅವ್ರ ಜೊತೆಯಲ್ಲಿ ಅವರು ಒಟ್ಟಿಗೆ ಕೆಲಸ ಮಾಡ್ತಕ್ಕಂಥ ರಾಜ್ಯ ಪದಾಧಿಕಾರಿಗಳಾದಂಥವ್ರ ಜೊತೆಯಲ್ಲಿ ಬರೋದು. ನಾವು ಆವತ್ತಿನ ದಿವಸ ವೆಂಕಟೇಶಣ್ಣ ಬರ್ತಾ ಇದ್ದಾನೆ ಅಂತಂದರೆ ಒಂದು ಮೆಸೇಜ್ ಎಲ್ಲೋ ಹೆಂಗೋ ಸಿಕ್ಕೋದು ನಮಗೆ. ನಾವು ಹೋಗಿ ಅವ್ರ ಜೊತೆಯಲ್ಲಿ ಇರೋದನ್ನು ಕೂಡ ನಾವು ಮಾತಾಡಿಸ್ಕೊಂಡು ಅವ್ರಿಗೇನೋ ಒಂದು ಒಳ್ಳೆ ಊಟ ಕೊಡಬೇಕು. ಅವ್ರು ಸಿಗರೇಟ್ ಸೇರ್ತಾರ, ಒಂದು ಅರ್ಧ ಪ್ಯಾಕ್ ಸಿಗರೇಟ್ ಕೊಡಿಸ್ಬೇಕು, ಬೀಡಿ ಸೇರ್ತಾರ, ಬೀಡಿ ಕೊಡಿಸ್ಬೇಕು, ಇನ್ನೇನಿದೆ ಅಂತ ಈ ಥರದ್ದು ವ್ಯವಸ್ಥೆಗಳನ್ನ ಕೂಡ ನಾವು ಭಾವನಾತ್ಮಕವಾಗಿ ಹಂಚ್ಕೊತಾ ಇದ್ದೀವಿ. ಅಲ್ಲಿರ್ತಕ್ಕಂಥ ಕಷ್ಟ ಸುಖಗಳನ್ನ ಅವ್ರು ಹೇಳಿದ್ರೆ, ನಮ್ಮಲ್ಲಿರ್ತಕ್ಕಂಥ ಕಷ್ಟ ಸುಖಗಳನ್ನ ನಾವು ಹೇಳ್ಕೊತಾ ಇದ್ದೀವಿ. ನಾರಾಯಣ ಸ್ವಾಮಿ ದಲಿತ ಸಂಘರ್ಷ ಸಮಿತಿ ಸ್ಟಾರ್ಟ್ ಆದ್ಮೇಲೆ ಅಲ್ಲ, ಅದಕ್ಕೆ ಮುಂಚೆಯಿಂದ ಕೂಡ ನಮಗೆ ಸಂಬಂಧ. ಯಾಕೆ ಅಂತಂದ್ರೆ ಹಾಸ್ಟೆಲಲ್ಲಿ ನಾವು ಓದುವಂಥ ಸಂದರ್ಭದಲ್ಲಿ ಕೂಡ ಅವನು ಚಿಕ್ಕ ಹುಡುಗ ಇದ್ದ, ನಾವು ಚಿಕ್ಕ ಹುಡುಗರೆ, ಆದ್ರೂ ಕೂಡ ಅವತ್ತಿಂದ ಕೂಡ ನಮಗೆ ಸಂಬಂಧ ಇತ್ತು. ನಾನು ಸ್ವಲ್ಪ ದಿವಸ ಆದಮೇಲೆ ಸಂಘಟನೆಯಿಂದ ದೂರ ಹೋದಂಥ ಸಂದರ್ಭದಲ್ಲಿ ಕೂಡ ಚಿಂತಾಮಣಿಯಲ್ಲಿ ನನಗೆ ನಿಕಟವಾದ ಸಂಬಂಧ ಇದ್ದಿದ್ದು ಅದು ಜಿನಾಡ್ ಸ್ವಾಮಿಯವರು ಒಬ್ಬನೇ ಅಂತ ಹೇಳಿದ್ರೆ ತಪ್ಪಾಗ. ಯಾಕೆ ಅಂತಂದ್ರೆ ಯಾವುದೋ ಒಂದು ಕಾರ್ಯಕ್ರಮ ರೂಪಿಸಿದಾಗ ಫಸ್ಟು ನನ್ನ ಹತ್ರನೇ ಬರ್ತಾ ಇದ್ದ. ರಾಜ್ ಈಗ ನಾನು ರಾವ್ ಅಂದ್ರೆ ಪೆನ್ಷನ್ ಕೂಡ వచ్చేలేదు బాధల్లో ఉంది, నన్నే పీడిస్తా ఉంటే అన్న తృప్తిగా నువ్వు ఎంత బోనస్ చేస్తావు చెయ్యి, ఆమెకు మిగిలింది నేను నడుచుకుంటాను, నీ చేతిలో ఎంత ఉంటే అంతేనా, నాకు ఇంతే ఇయ్యి అంతేమన్నా నేను అడిగినా, నీ బోడి బాగుంటుంది అన్న ಅಂತ ಹೇಳ್ಬಿಟ್ಟು ಏನೋ ಒಂದಷ್ಟು ನಾನು ಎಷ್ಟು ಕೊಟ್ಟರೆ ಅಷ್ಟು ಇಸ್ಕೊಂಡು ಹೋಗೋರು. ಆಮೇಲೆ ಈ ನಮಗೆ ಸ್ವಲ್ಪ ಟಚ್ಚು ತಪ್ಪಾಯಿತು. ಆದರೂ ಕೂಡ ಯಾರಾದರೂ ಚಿಂತಾಮಣಿಗೆ ಸಂಬಂಧಪಟ್ಟಂಥದ್ದು ಏನನ್ನ ಸಮಸ್ಯೆ ಹೇಳಿದ್ರೆ ನಾನು ಫಸ್ಟ್ ರೆಫರ್ ಮಾಡ್ತಾ ಇದ್ದಿದ್ದು ನಾರಾಯಣ ಸ್ವಾಮಿ. ಅವನು ಸಿಕ್ಕಿಲ್ಲ ಅಂತಂದರೆ ನಮ್ಮ ಲಕ್ಷ್ಮೀನಾರಾಯಣ ಅವರು ಪಾಪ ತೀರ್ಕೊಂಡ್ರು. ಹುಡುಗ ಚಿಕ್ಕ ವಯಸ್ಸಿಗೆ ತೀರ್ಕೊಂಡ್ರು, ಭಾಳ ದುಃಖ. ಇಡೀ ಚಿಂತಾಮಣಿಯಲ್ಲಿ ಸಂಘಟನೆಯಲ್ಲಿ ಕೆಲಸ ಮಾಡಿ ತೀರ್ಕೊಂಡಿರೋರು ಅಂದರೆ ಶಿವಣ್ಣ ಅಂದರೆ ನೋವಾಗುತ್ತೆ. ಹಂಗೆ ಜಿನಾಡ್ ಸ್ವಾಮಿನೂ ಅಷ್ಟೇ ಪಾಪ.
ನಮಗಿಂತ ಚಿಕ್ಕ ವಯಸ್ಸು ತಿಳ್ಕೊಂಡ್ಬಿಟ್ಟಲ್ಲ ನೋವಾಗುತ್ತೆ. ಅವತ್ತು ಹೋಗಿ ಹೂನಾರ ಬಂದ್ಬಿಟ್ಟೆ. ಆ ಕುಟುಂಬಕ್ಕೆ ನಾನು ಯಾವುದೇ ಥರವಾದಂಥ ಸಹಾಯ ಮಾಡಿಲ್ಲ. ಅವ್ರು ಹೋದ್ಮೇಲೆ ಮುಂದಿನ ದಿನದಲ್ಲಿ 1 ವಾರ 15 ದಿವಸ ಒಳಗಾಗಿ ನಾನು, ಪ್ರಸಾದ್, ವೆಂಕಟೇಶನ್ ಇವರು ಹೋಗಿ ನನ್ನ ಕೈಲಾದ ಮಟ್ಟಿಗೆ ನಾನು ಆರ್ಥಿಕ ಸಹಾಯ ಕೂಡ ಮಾಡಿ ಬರ್ತೀನಿ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಹೇಳ್ತಾ ಇವತ್ತು ಮಾತಾಡೋ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ.